ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಇದೆ, ಅದನ್ನು ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಸೊ ಯಾವಾಗ CNR ರೂಲ್ ಔಟ್ ಆದ ನಂತರದಲ್ಲಿ ಇಮಿಡಿಯೇಟು ಅಫಿಷಿಯಲ್ ಟೀಚರ್ ರಿಕ್ರೂಟ್ಮೆಂಟ್ ಆಯಿತು. ಸೊ ಅಲ್ಲಿಂದ ತುಂಬ ಜನ ಅಭ್ಯರ್ಥಿಗಳು ಈಗೇನಾಗ್ಬಿಟ್ಟಿದೆ ಅಂದರೆ ಈ ಜಿಲ್ಲಾವಾರು ನೋಟಿಫಿಕೇಷನ್ನು ಬಿಡುಗಡೆ ಮಾಡಬೇಕಿತ್ತು. ಸೊ ಅದು ಸರಿಯಾದ ರೀತಿಯಲ್ಲಿ ಅಪ್ಡೇಟ್ ಆಗಿರಲಿಲ್ಲ. ಈಗ ಸೊ ಲಾಸ್ಟ್ 2 ಅವರ್ಸ್ ಬ್ಯಾಕಿಂದ ಅದನ್ನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅಪ್ಡೇಟ್ ಮಾಡಿದರೆ ಏನು ತೊಂದರೆ ಇಲ್ಲ. ಸೊ ಈಗ ಏನಾಗಿದೆ ಅಂತಂದರೆ ಆಲ್ಮೋಸ್ಟ್ ನಾನು ಎಲ್ಲ ಗ್ರೂಪ್ಸಲ್ಲೂ ನೋಡ್ತಾ ಇದ್ದೆ, ಕ್ಲಿಯರ್ ಕಟ್ಟಾಗಿ ಅಷ್ಟು ಜಿಲ್ಲೆಗಳ ಎಲ್ಲ PDF ಶೇರ್ ಮಾಡಿಲ್ಲ. ತುಂಬ ಇದೆ, ನಿಮಗೆ ಎಲ್ಲ ಜಿಲ್ಲೆಗಳ ನೋಟಿಫಿಕೇಷನ್ ಆಗಿರ್ತಕ್ಕಂಥ PDF ಶೇರ್ ಮಾಡಬೇಕು ಅಂದರೆ ಅದು ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಡೌನ್ಲೋಡ್ ಮಾಡಿ ಒಂದು ಕಡೆಯಿಂದ ಶೇರ್ ಮಾಡಬೇಕಾಗುತ್ತೆ. ಸೊ ದಯಮಾಡಿ ಅದನ್ನು ಪ್ರೊಸೀಜರ್ ಹೇಳ್ಬಿಡ್ತೀನಿ ನಿಮಗೆ, ನೀವು ಅಲ್ಲಿಂದಲೇ ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಅದನ್ನು ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ ನಾನು, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಜಿಲ್ಲೆ ಯಾವುದಿರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂಬರ್ ಆಫ್ ಪೋಸ್ಟ್ ಎಷ್ಟು ಕ್ಲಾಸಿಫಿಕೇಷನ್ ಆಗಿದೆ ಎಲ್ಲವನ್ನು ನೋಡ್ಕೊಬೋದು. ಸೊ ಪ್ರತಿಯೊಂದು ಜಿಲ್ಲೆಯಲ್ಲೂ ಅಲ್ಲಿ ಎಲ್ಲವೂ ಇರುತ್ತೆ. ನಿಮಗೆ ಒಂದು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಯಾವ ಫಾರ್ಮ್ಯಾಟ್ಸು, ಏನು ಕತೆ, ಅದನ್ನು ಹೇಗೆ ಮಾಡಿಸ್ಬೇಕು, ಮೀಸಲಾತಿ ಪ್ರಮಾಣ ಪತ್ರಗಳ ಒಂದು ಇಂಪಾರ್ಟೆನ್ಸ್ ಏನು, ಎಲ್ಲವೂ ಅದಿರುತ್ತೆ ನಿಮಗೆ. ಸೊ ಫಸ್ಟು ಈಗ ಗೂಗಲ್ ಕ್ರೋಮನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ವೆಯ್ಟ್ ಮಾಡಿ. ಸೊ ನಾನು ಆವಾಗಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಸರ್ವರ್ ತುಂಬ ಬ್ಯುಸಿ ಇತ್ತು. ಅದಾದಮೇಲೆ ನೋಡಿ, ಇಲ್ಲಿ ಸರ್ಚ್ ಗೂಗಲ್ ಆರ್ ಟೈಪ್ URL ಅಂತ ಇದೆಯಲ್ಲ, ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್. ಸೊ ಅಲ್ಲಿ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ನೀವಲ್ಲಿ ಟೈಪ್ ಮಾಡಬೇಕು. ಆಲ್ರೆಡಿ ಸೊ ನಾನು ತುಂಬ ಸಲ ಬ್ರೌಸ್ ಮಾಡ್ತಾ ಇರ್ತೀನಿ, ಹಾಗಾಗಿ ಅದು ಸರ್ಚಲ್ಲೇ ತೋರಿಸ್ಬಿಡುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ವೆಯ್ಟ್ ಮಾಡಿ. ಹೌದು, ಫಸ್ಟು ನಿಮಗೆ ಏನು ಇಲ್ಲಿ ಬ್ಲೂ ಕಲರಲ್ಲಿ ಕಾಣ್ತಾ ಇದೆಯಲ್ಲ ಒಂದು ಸ್ಕೂಲ್ ಎಜುಕೇಷನ್ ಅಂತ, ಸೊ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ಯೂ ಸೆಕೆಂಡ್ಸ್ ಜಸ್ಟ್ ಹಾಗೆಯೇ ಸ್ಕ್ರೀನ್ ಸ್ಕಾಲ್ ಅಪ್ ಮಾಡಿಬಿಟ್ಟು, ಸೊ ಇಲ್ಲಿ ನೀವೇನು ಮಾಡಬೇಕಂತಂದರೆ ನೋಡಿ, ಇಲ್ಲಿ ಬಲಗಡೆ ಇದೆಯಲ್ಲ 3 ಡಾಟೆಡ್ ಲೈನ್ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿದೆಯಲ್ಲ. ಸೊ ಅದನ್ನು ಒಂದು ಸಲ ಕ್ಲಿಕ್ ಮಾಡಿ. ಅಲ್ಲಿ ಸಾಕಷ್ಟು ಮೆನುಸ್ ಓಪನ್ ಆಗುತ್ತೆ. ಸೊ ಅಲ್ಲಿ ಯಾವುದಿದೆ ನಿಮಗೆ, ಸೆಕೆಂಡ್ರಿ ಎಜುಕೇಷನ್ನು, ಮೈನಾರಿಟಿ ಎಜುಕೇಷನ್ನು, ಮಿಡ್ ಡೇ ಮೀಲ್ ಸ್ಕೀಮು, SWF, CSL, ಸಿಸ್ಲೆಪ್ ಅಂತಿದೆ, RT ಇದೆ, ಯಾವುದು ಬೇಡ. ಅಲ್ಲಿ ನಿಮಗೆ ಬೇಕಾಗಿರುವಂಥದ್ದು ದಟ್ ಈಸ್ CSS ಎಲ್ಲಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಜಸ್ಟ್ ಫ್ಯೂ ಸೆಕೆಂಡ್ಸ್ ವೆಯ್ಟ್ ಮಾಡಿ, ಅಗೇನ್ ಸ್ಕಾಲ್ ಅಪ್ ಮಾಡಿ. ನೋಡಿ, ಇಲ್ಲಿ ನಿಮಗೆಲ್ಲವೂ ಈಗ ಕ್ಲಿಯರ್ ಕಟ್ಟಾಗಿ ಲಭ್ಯ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಇಲ್ಲಿ. ಸೊ ಮೊದಲನೇದು ಏನಿದೆ ಇಲ್ಲಿ, ಗೆಜೆಟ್ ನೋಟಿಫಿಕೇಷನ್ ಆಫ್ ಟೀಚರ್ ರಿಕ್ರೂಟ್ಮೆಂಟ್ 2026. ನೋಡಿ, ಇಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಫ್ PST 2026 ಅಂದರೆ ಹಂತವಾಗಿ ಕೊಟ್ಟಿದ್ದಾರೆ. ಈಗ ನಿಮಗೆ ಎಲ್ಲವನ್ನು ಇಲ್ಲಿ ಕೊಟ್ಟಿರುವಂಥದ್ದವರು. ಸೊ ಹಂತವಾಗಿ ನೋಡಿ, ಫಸ್ಟು ಎಲ್ಲ ಜಿಲ್ಲೆಗಳ PST ನೋಟಿಫಿಕೇಷನ್ ಇಲ್ಲಿರುವಂಥದ್ದು. ಸೊ ಅದನ್ನು ಬೇಕಾದರೆ ನಿಮಗೆ ನೋಡಿ ಈ ಥರ ಮಾರ್ಕ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅಪ್ ಟು ಇಲ್ಲಿವರೆಗೂ. ನೋಡಿ, ಹಂಗೆ ಅಬ್ಸರ್ವ್ ಮಾಡಿ. ಸೊ ನಾನು ಎಷ್ಟು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಅಷ್ಟು ನೋಟಿಫಿಕೇಷನ್ಸು ಇವೆಲ್ಲವೂ ಕೂಡ PSTಗೆ ಸಂಬಂಧಪಟ್ಟಂಥ ಜಿಲ್ಲಾವಾರು ಅಫಿಷಿಯಲ್ ನೋಟಿಫಿಕೇಷನ್ ಕಾಪೀಸು ಇವೆಲ್ಲವೂ ಕೂಡ. ನೆಕ್ಸ್ಟು ಹಾಗೆಯೇ ಸ್ಕಾಲ್ ಅಪ್ ಮಾಡಿದ್ರೆ GPT ನೆಕ್ಸ್ಟು ನೋಡಿ, ಅದನ್ನು ಕೂಡ ಮಾರ್ಕ್ ಮಾಡ್ಬಿಡ್ತೀನಿ ಈಗ ಪೂರ್ತಿಯಾಗಿ. ನೋಡಿ, ಇಲ್ಲಿದೆಯಲ್ಲ ಇಲ್ಲಿ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ 2026 ಅಂತ ಹೇಳಿದರೆ ಇದಿಷ್ಟು ಕೂಡ ನೋಡಿ, ಹೆಚ್ಚು ಕಡಿಮೆ ನಂಬರ್ ಆಫ್ PDF ಒಂದೊಂದೇ ಡೌನ್ಲೋಡ್ ಮಾಡಲಿ, ಇದನ್ನು ಶೇರ್ ಮಾಡಲಿಕ್ಕಾಗಲ್ಲ. ಆಮೇಲೆ ಯಾರೂ ಕೂಡ ಇದನ್ನು ಅದಕ್ಕೆ ಪ್ರಯತ್ನ ಮಾಡಿಲ್ಲ, ತುಂಬ ಟೈಮ್ ತೊಗೊಳ್ಬಿಡುತ್ತೆ. 1 or 2 ಮಾತ್ರ PDF ಎಲ್ಲ ಶೇರ್ ಆಗಿದೆ ಗ್ರೂಪ್ಸಲ್ಲಿ, ಎಲ್ಲವೂ ಆಗಿಲ್ಲ. ನೋಡಿ, ಇದು GPTದು. ಇದಾದ ನಂತರದಲ್ಲಿ ಕೊನೆಯಲ್ಲಿ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟು 2026 ನೋಡಿ, ಇದು ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಡಿಪೆಂಡ್ ಅಪಾನ್ ಎಷ್ಟೆಷ್ಟು ವೇಕೆಂಟನ್ನು ಕಾಲ್ಫರ್ ಮಾಡಿದ್ರೆ ಅದರ ಮೇಲೆ ಅವರು ಜಿಲ್ಲಾವಾರು ಅಧಿಸೂಚನೆಗಳನ್ನು ಈಗ ಸರಿಯಾದ ರೀತಿಯಲ್ಲಿ ಅಪ್ಡೇಟ್ ಮಾಡಿದ್ರೆ ವೆಬ್ಸೈಟ್ಸಲ್ಲಿ. ಇದಕ್ಕೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಿದ್ರು, ಸರ್ ಎಲ್ಲೂ ಸಿಗ್ತಾ ಇಲ್ಲ, ಒಂಚೂರು ಶೇರ್ ಮಾಡಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಈಗ ಇದು ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲೇ ಲಭ್ಯ ಆಗ್ತಾಯಿದೆ. ಸೊ ಅದನ್ನು ಬಿಟ್ಟರೆ ನಿಮಗೆ ನೋಡಿ ಇಲ್ಲಿ, ಸೊ ಕೆಳಗಡೆ ಬಂದರೆ ಸಿಲೆಬಸ್ ಇರುವಂಥದ್ದು ನೋಡಿ, ಇಲ್ಲಿ ಆಲ್ ದ ಸಿಲೆಬಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ಟೀಚರ್ ರಿಕ್ರೂಟ್ಮೆಂಟ್ 2026 ನೋಡಿ, PST 1 ಜನರಲ್ಲು, PST ಪೇಪರ್ 2 ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಅದು ಬಿಟ್ಟರೆ ನಿಮಗೆ ಇಲ್ಲಿ GPTದು, ಇಲ್ಲಿ ಸೋಷಿಯಲ್ ಸೈನ್ಸ್ ಇದೆ ನೋಡಿ, ಎಲ್ಲ ಇಲ್ಲೇ ಚೆಕ್ ಮಾಡ್ಕೊಳ್ಳಿ. ಅಸಿಸ್ಟೆಂಟ್ ಮಾಸ್ಟರ್ ಅಂದರೆ ಹೈಸ್ಕೂಲ್ ಇಲ್ಲಿ ನೋಡಿ, ಇದು ಪೇಪರ್ 1, ಇದು ಪೇಪರ್ 2. ಇಲ್ಲಿ ನೋಡಿ, ಇಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಪೇಪರ್ 2 ಕನ್ನಡ ನೋಡಿ, ಇಲ್ಲಿ CBZ ನಿಮ್ಗೆ ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ GPT ಪೇಪರ್ 2 ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸು. ಸೊ ವಿಚ್ ಎವರ್ ಯು ವ್ಯಾಂಟ್, ಯಾವುದು ಬೇಕು ನಿಮಗೆ ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ ಒಂಚೂರು ತುಂಬ ಜನಕ್ಕೆ ಗೊತ್ತಾಗಲಿ ಅಂದ್ಬಿಟ್ಟು ಸೊ ನಾನು ಇದನ್ನು ಪ್ರಾಕ್ಟಿಕಲಾಗಿ ಇದನ್ನು ಸ್ಕ್ರೀನ್ ರೆಕಾರ್ಡಲ್ಲಿ ಮಾಡಿ ಕಳಿಸಿದ್ರೆ ನಿಮಗೆ ಒಂಚೂರು ಅಂಡರ್ಸ್ಟೂಡ್ ಆಗುತ್ತೆ ಅಂತ ಅಂದ್ಕೊಂಡು ಈ ಪ್ರಯತ್ನ ಮಾಡಿದಷ್ಟೇ. ಸೊ ದಯಮಾಡಿ ನಿಮಗೆ ಒಂದೊಂದೇ ಬೇಕು, ಜಿಲ್ಲಾವಾರು ಬೇಕು ಅಂತಂದರೆ ನಿಮ್ಮ ಜಿಲ್ಲೆಗೆ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ಮೊದಲು ನೀಟಾಗಿ ರೆಫರ್ ಮಾಡಿ. ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ಎಲ್ಲ ಓದ್ಕೊಳ್ಳಿ. ಸೊ ನಂಬರ್ ಆಫ್ ಪೋಸ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆಂಟ್ ಖಾಲಿ ಇದೆ, ನಾವು ಹಾಕ್ಬೋದಾ, ತುಂಬ ಕಡಿಮೆ ಇರೋ ಕಡೆ ಎಲ್ಲ ತುಂಬ ಜನ ಹಾಕಲ್ಲ, ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ಈಗ ಕಾಲ್ಫರ್ ಮಾಡೋದೇ ತುಂಬ ಕಡಿಮೆ ಆದ್ರಿಂದ ಪೋಸ್ಟ್ಗಳು ಕೂಡ ಆಲ್ಮೋಸ್ಟ್ ಎಲ್ಲವೂ ಕಡಿಮೆನೇ ಇರೋದು, ಆಯಿತಾ. ಹಾಗಾಗಿ ಸೊ ಎಲ್ಲಿ ಅಟ್ಲೀಸ್ಟ್ ಜಾಸ್ತಿ ಇದೆಯೋ, ಕಡಿಮೆ ಇರೋ ಪೋಸ್ಟಲ್ಲಿ ಒಂದು ಜಾಸ್ತಿ ಅಂತ ಎಲ್ಲಿ ಕಾಣಿಸುತ್ತೆ, ಯಾವ ಜಿಲ್ಲೆಯಲ್ಲಿ ನೀವೆಲ್ಲ ಹಾಕಿದ್ರೆ ಐ ಥಿಂಕ್ ಬೆಟರ್ ಅಂತ ಅನಿಸುತ್ತೆ ನೋಡಿ. ಅವೆಲ್ಲ ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ಸನ್ನು ಹಾಕಿ. ಸೊ ಧನ್ಯವಾದ.
ಇದೊಂದು ವಿಡಿಯೋನ ಬ್ರೀಫ್ ಆಗಿದೆ ಇದನ್ನು ನೋಡೋದಕ್ಕೆ. ಸೊ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸೊ ಮಚ್.